ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ವ್ಲಾಗ್ ಅಲ್ಲಿ ನಿಮಗೆ ನಾನು ಕೆಲವು ಈ ಒಂದು ವಿಂಟರ್ ಸೀಸನ್ ಅಲ್ಲಿ ತೆಗೆದುಕೊಳ್ಳಬೇಕಾದಂತಹ ಕೆಲವು ಮನೆಯಲ್ಲಿಯೇ ಕೆಲವು ಪ್ರಿವೆನ್ಷನ್ಸ್, ಯಾಕಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಸೊ ಪ್ರಿವೆನ್ಷನ್ಸ್ ಯಾವ ರೀತಿ ನಾವು ಮಾಡ್ಕೋಬಹುದು ಮನೆಯಲ್ಲಿಯೇ ಈ ವಿಂಟರ್ ಸೀಸನ್ ಈಗ ಆಲ್ರೆಡಿ ನಾವು ಅನುಭವಿಸ್ತಾ ಇದೀವಿ. ಬಟ್ ಮಿಕ್ಸ್ಡ್ ಟೈಪ್ ವಿಂಟರ್ ಸೀಸನ್ ಈ ವರ್ಷ ನಾವು ಅನುಭವಿಸ್ತಾ ಇದೀವಿ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಮಳೆ ಕೂಡ ತುಂಬಾನೇ ಬಂತು ಅಂಡ್ ಬಿಸಿಲು ಕೂಡ ತುಂಬಾನೇ ಇದೆ. ಕತ್ಲಾಗ್ಬಿಟ್ರೆ ಒಂಥರ ಚಳಿ ಚಳಿ ಅಂತ ಅನ್ಸುತ್ತೆ. ಈ ರೀತಿ ಮಿಕ್ಸ್ಡ್ ಫಾರ್ಮ್ ಆಫ್ ವಿಂಟರ್ ಸೀಸನ್ ಇದೆ. ಸೊ ಚಳಿ ಅಂತೂ ಇದ್ದೇ ಇದೆ. ಸೊ ಇಂತಹ ಒಂದು ಮಾಡ್ರೇಟ್ ಆಗಿರುವಂತಹ ಮಿಕ್ಸ್ಡ್ ಟೈಪ್ ಇರುವಂತಹ ಸೀಸನ್, ವಿಂಟರ್ ಸೀಸನ್ ಅಲ್ಲಿ ನಾವು ಯಾವ ರೀತಿ ನಮ್ಮ ಬಾಡಿಯನ್ನ ಕಾಪಾಡಿಕೊಂಡು ನಾವು ಹೈಜೀನ್ ಆಗಿರಬಹುದು ಅಂಡ್ ದೆನ್ ಈಗ ಒಂದು ಕಾಯಿಲೆಗಳಿಂದ ನಮ್ಮನ್ನ ನಾವು ಪಾರ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಸೊ ಒಂದು ವಿಂಟರ್ ಸೀಸನ್ ಅಲ್ಲಿ ನಾವು ಫಸ್ಟ್ ಆಫ್ ಆಲ್ ಹೈಜೀನ್ ಮೇಂಟೈನ್ ಮಾಡಬೇಕು, ಡಯಟ್ ಮೇಂಟೈನ್ ಮಾಡಬೇಕು, ನಮ್ಮ ಸ್ಕಿನ್ ಕೇರ್ ನ ಮೇಂಟೈನ್ ಮಾಡಬೇಕು. ಸ್ಕಿನ್ ಕೇರ್ ತುಂಬಾನೇ ಅದ್ರ ಬಗ್ಗೆ ಕೇರಿಂಗ್ ತಗೊಳ್ಳೋದು ತುಂಬಾನೇ ಮುಖ್ಯ. ಹಾಗೂ ನಮ್ಮ ಕ್ಲೋದಿಂಗ್, ನಾವು ಹಾಕೊಳ್ಳುವಂತಹ ಬಟ್ಟೆ ಬಗ್ಗೆ ನಾವು ಕೇರಿಂಗ್ ತಗೋಬೇಕು. ಫಿಸಿಕಲ್ ಆಕ್ಟಿವಿಟೀಸ್ ಕಡೆ ಕೂಡ ಗಮನ ಕೊಟ್ಟು ಫಿಸಿಕಲ್ ಆಗಿ ನಾವು ತುಂಬಾ ಆಕ್ಟಿವ್ ಆಗಿರ್ಬೇಕು ಅಂಡ್ ದೆನ್ ಚೆನ್ನಾಗಿ ನಿದ್ದೆ ಮಾಡಬೇಕು. ನಮ್ಮ ಸ್ಟ್ರೆಸ್ ನಾವು ಮ್ಯಾನೇಜ್ ಮಾಡಬೇಕು. ಯಾಕಂದ್ರೆ ಈ ಒಂದು ವಿಂಟರ್ ಸೀಸನ್ ಅಲ್ಲಿ ತುಂಬಾ ಒಂಥರ ಮೂಡ್ ತರ ಅಪ್ಸೆಟ್ ಇರುತ್ತೆ, ಚಳಿ ಚಳಿ ಅನ್ಸೋದು, ಏನೊಂದು ರೀತಿ ಇರುತ್ತೆ ನಮ್ಮ ಮೂಡ್. ಈ ಒಂದು ಮೂಡ್ ಸ್ಟ್ರೆಸ್ ಏನಿರುತ್ತೆ ಅದನ್ನ ನಾವು ಮ್ಯಾನೇಜ್ ಮಾಡಬೇಕು. ಸೊ ಬನ್ನಿ ಹಾಗಾದ್ರೆ ಯಾವ ರೀತಿ ಈ ಒಂದು ಪಾಲನೆ, ಈ ಒಂದು ರೂಲ್ಸ್ ಎಲ್ಲ ನಾವು ಪಾಲಿಸಬೇಕು, ಮನೆಯಲ್ಲೇ ನಮ್ಮ ಒಂದು ಸುರಕ್ಷತೆನ ನಾವು ಕಾಪಾಡ್ಕೋಬಹುದು ಅಂತ ನಾನು ಒಂದೊಂದಾಗಿ ಹೇಳ್ಕೊಳ್ತಾ ಹೋಗ್ತೀನಿ. ಪ್ಲೀಸ್ ಡೋಂಟ್ ಸ್ಕಿಪ್ ಮೈ ವಿಡಿಯೋ. ಹೈಜೀನ್ ಮೇಂಟೈನ್ ಮಾಡೋದು ಹೇಗೆ? ಫಸ್ಟ್ ಆಫ್ ಆಲ್ ಈ ಒಂದು ವಿಂಟರ್ ಸೀಸನ್ ಅಲ್ಲಿ ನಾವು ನಮ್ಮ ಕೈ ಕಾಲುಗಳನ್ನ ಸೋಪಿಂದ ವಾಶ್ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೆಯದು. ಎಸ್ಪೆಷಲಿ ಕೈಗಳನ್ನ ನಾವು ಊಟ ಮಾಡೋದಕ್ಕಿಂತ ಮುಂಚೆ ಕೈಗಳನ್ನ ಕ್ಲೀನ್ ಆಗಿ ವಾಶ್ ಮಾಡಬೇಕು. ಅದರಲ್ಲೂ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಹೋದಾಗ ನಾವು ಊಟ ಆದ್ಮೇಲೂ ಕೂಡ, ಊಟಕ್ಕಿಂತ ಮುಂಚೆ ಕೂಡ ಕೈ ಕ್ಲೀನ್ ಆಗಿ ಸ್ಯಾನಿಟೈಸರ್ ಇಂದ ಆಗಲಿ ಅಥವಾ ಸೋಪ್ ಇಂದಾನೇ ಆಗಲಿ ವಾಶ್ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಅಂಡ್ ದೆನ್ ನೀವು ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಆಗಿರ್ಬೋದು ಅಥವಾ ಮನೇಲಿ ಯಾರಿಗಾದ್ರೂ ಶೀತ, ಕೆಮ್ಮು, ನೆಗಡಿ ಈಗಾಗಲೇ ಇದೆ ಅನ್ನೋಂತಹ ವಾತಾವರಣ ಇದ್ದಾಗ ನೀವೇನ್ ಮಾಡ್ಬೇಕು ಅಂದ್ರೆ, ನೀವು ಅಕಸ್ಮಾತ್ ಸ್ವಿಚಸ್ ಮುಟ್ಟಿದ್ರಿ ಅಂತ ಅನ್ಕೊಳ್ಳಿ, ಅಥವಾ ಚಿಲ್ಕ, ದಟ್ ಮೀನ್ಸ್ ಡೋರ್ ಲಾಕ್ ಮಾಡ್ಕೋಬೇಕಾದ್ರೆ, ಬಾಗಿಲುಗಳನ್ನ ಮುಟ್ಬೇಕಾದ್ರೆ, ವಿಂಡೋಸ್ ಗಳನ್ನ ಮುಟ್ಟಬೇಕಾದ್ರೆ ಪ್ಲೀಸ್ ಟೇಕ್ ಕೇರ್. ನೀವು ಕೈ ಕಾಲುಗಳನ್ನ ತಕ್ಷಣನೇ, ದಟ್ ಮೀನ್ಸ್ ಕೈಗಳನ್ನ ತಕ್ಷಣನೇ ನೀವು ವಾಶ್ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಸೊ ದಟ್ ನಿಮ್ಗೆ ಇನ್ಫೆಕ್ಷನ್ ಬೇಗನೆ ಹರಡುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಈ ವಿಂಟರ್ ಸೀಸನ್ ಅಲ್ಲಿ ಬೇಗನೆ ಶೀತ, ಕೆಮ್ಮು, ನೆಗಡೆಲ್ಲ ಆಗುವಂಥದ್ದು ಆಬ್ವಿಯಸ್, ಅದು ನ್ಯಾಚುರಲ್ ಆಗಿ ಆಗ್ತಾನೆ ಇರುತ್ತೆ ಎಲ್ಲರಿಗೂ. ಸೊ ಒಬ್ಬರಿಂದ ಒಬ್ಬರಿಗೆ ಹರಡೋದು ಬೇಗನೆ ಸಾಧ್ಯತೆಗಳಿದೆ. ಸೊ ಈ ರೀತಿ ನೀವು ಕೈ ಕಾಲುಗಳನ್ನ ನೀವು ಸೋಪಿಂದ ವಾಶ್ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಈ ಒಂದು ವಿಂಟರ್ ಸೀಸನ್ ಅಲ್ಲಿ, ಅದರಲ್ಲೂ ಪಬ್ಲಿಕ್ ಪ್ಲೇಸಸ್ ಅಲ್ಲಿ. ಟೇಕ್ ಕೇರ್. ನೆಕ್ಸ್ಟ್ ಬಂದು ಡಯಟ್ ಬಗ್ಗೆ ಮಾತಾಡಬೇಕು ಅಂದ್ರೆ, ಆಬ್ವಿಯಸ್ಲಿ ಈ ಒಂದು ವಿಂಟರ್ ಸೀಸನ್ ಅಲ್ಲಿ ಸ್ವಲ್ಪ ಕಾದಾರಿದ ನೀರನ್ನೇ ಕುಡಿಯೋದು. ನಿಮಗೆ ಕಾಯಿಲೆ ಇರ್ಲಿ ಬಿಡ್ಲಿ, ದಟ್ ಮೀನ್ಸ್ ಕೆಮ್ಮು, ನೆಗಡಿ, ಶೀತ ಇದ್ರೆ ಮಾತ್ರ ಕಾದಾರಿದ ನೀರು ಕುಡಿಬೇಕು ಅಂತ ಅಲ್ಲ. ನಿಮ್ಗೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಅನ್ನೋದೇ ಇವತ್ತಿನ ಕಾನ್ಸೆಪ್ಟ್. ಸೊ ನೀವು ಕಾದಾರದ ನೀರನ್ನೇ ನೀವು ಕ್ಯಾರಿ ಮಾಡಿ, ಮಕ್ಕಳಿಗೂ ಸ್ಕೂಲಿಗೆ ಕಾದಾರದ ನೀರನ್ನೇ ಕೊಟ್ಟು ಕಳಿಸಿ. ನೀವು ಕೂಡ ನೀವು ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಕಾದಾರದ ನೀರನ್ನೇ ಬಾಟಲ್ ಹಾಕೊಂಡು ತುಂಬಿಕೊಂಡು ಹೋಗಿ. ಅಂಡ್ ಮನೇಲೂ ಕೂಡ ನೀವು ಕಾದಾರದ ನೀರನ್ನೇ, ಮನೇಲಿದ್ದಾಗ ಸ್ವಲ್ಪ ಬಿಸಿ ಬಿಸಿ ಲೂಕ್ ವಾರ್ಮ್ ವಾಟರ್ನೇ ಕುಡಿಯೋದು ತುಂಬಾನೇ ಒಳ್ಳೇದು. ಅಂಡ್ ದೆನ್ ಈ ಒಂದು ಸೀಸನ್ ಅಲ್ಲಿ ನೀವು ಸಿಟ್ರಸ್ ಫ್ರೂಟ್ಸ್ ಅಂದ್ರೆ ಆರೆಂಜಸ್ ತಿನ್ನೋದು ತುಂಬಾನೇ ಒಳ್ಳೇದು. ನಿಮ್ಮ ಒಂದು ಬೆಳಗ್ಗೆ ಎದ್ದ ಕೂಡಲೇ ಬಿಸಿ ನೀರಲ್ಲಿ ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿಯೋದು ತುಂಬಾನೇ ಒಳ್ಳೇದು, ಎಸ್ಪೆಷಲಿ ಈ ಒಂದು ವಿಂಟರ್ ಸೀಸನ್ ಅಲ್ಲಿ. ಯಾಕಂದ್ರೆ ಸಿಟ್ರಸ್ ಫ್ರೂಟ್ಸ್ ಆಕ್ಟ್ಸ್ ಆಸ್ ಇಮ್ಯೂನ್, ಅಂದ್ರೆ ಇದು ರೋಗ ನಿರೋಧಕ ಶಕ್ತಿ ಕೊಡುತ್ತೆ ಈ ಒಂದು ವಿಂಟರ್ ಸೀಸನ್ ಅಲ್ಲಿ. ಅಂಡ್ ದೆನ್ ವಿಟಮಿನ್ ಡಿ ಕೂಡ ತುಂಬಾನೇ ಒಳ್ಳೆ ಕೆಲಸ ಮಾಡುತ್ತೆ ಈ ಒಂದು ವಿಂಟರ್ ಸೀಸನ್ ಅಲ್ಲಿ. ಬಿಕಾಸ್ ವಿಟಮಿನ್ ಡಿ ಫ್ರೂಟ್ಸ್ ಯಾವ್ಯಾವುದು ಅಂದ್ರೆ ಹಾಲು ಅಂಡ್ ದೆನ್ ಫ್ಯಾಟಿ ಫಿಶ್ ಅಂತಾರೆ, ಅದನ್ನು ಕೂಡ ನೀವು ಇಂಟೇಕ್ ಮಾಡಬಹುದು. ಸೊ ದಟ್ ಯು ಕ್ಯಾನ್ ಗೆಟ್ ದಟ್ ಇಮ್ಯುನಿಟಿ ಪವರ್ ಟು ಫೈಟ್ ಅಗೇನ್ಸ್ಟ್ ಡಿಸೀಸಸ್ ಇನ್ ದಿಸ್ ವಿಂಟರ್ ಸೀಸನ್. ನೆಕ್ಸ್ಟ್ ಬಂದು ಕ್ಲೋದಿಂಗ್ ಅಂದ್ರೆ ನಾವು ಹಾಕೊಳ್ಳುವಂತಹ ಬಟ್ಟೆಗಳು. ಒಬ್ವಿಯಸ್ಲಿ ನಾವು ಇವಾಗ ವಿಂಟರ್ ಸೀಸನ್ ಅಲ್ಲಿ ನಾವು ಸ್ವೆಟ್ ಶರ್ಟ್ಸ್ ಹಾಕೊಳ್ತೀವಿ, ಸ್ವೆಟರ್ಸ್ ಹಾಕೊಳ್ತೀವಿ, ಪುಲೋವರ್ಸ್ ಹಾಕೊಳ್ತೀವಿ. ಸೊ ಇದೆಲ್ಲ ತುಂಬಾನೇ ಒಳ್ಳೇದು. ಆದಷ್ಟು ಲಾಂಗ್ ಪ್ಯಾಂಟ್ಸ್ ಹಾಕೊಳ್ಳಿ, ಮೈ ತುಂಬಾ ಕವರ್ ಆಗಿರುವಂತಹ ಬಟ್ಟೆ ಹಾಕೊಳ್ಳಿ. ಈ ಟೈಮಲ್ಲಿ ತುಂಬಾನೇ ನಾವು ಎಕ್ಸ್ಪೋಸ್ ಆಗೋದು ಒಳ್ಳೇದಲ್ಲ ವಿಂಟರ್ ಸೀಸನ್ ಅಲ್ಲಿ. ಸೊ ಕೀಪ್ ಯುವರ್ ಬಾಡಿ ಕವರ್ಡ್. ನೀವು ಲೇಯರ್ಡ್ ಬಟ್ಟೆಗಳು ಹಾಕೊಳ್ಳೋದು ತುಂಬಾನೇ ಒಳ್ಳೇದು. ಬೆಚ್ಚಗೆ ಇರುವಂತಹ ಬಟ್ಟೆಗಳು ಹಾಕೊಳ್ಳೋದು ತುಂಬಾನೇ ಒಳ್ಳೇದು ಈ ಒಂದು ವಿಂಟರ್ ಸೀಸನ್ ಅಲ್ಲಿ. ಅಂಡ್ ದೆನ್ ಎನ್ವೈರನ್ಮೆಂಟ್ ಬಗ್ಗೆ ಮಾತಾಡಬೇಕು
ಮಾಡಬೇಕು ಅಂದ್ರೆ ಮನೆಯ ವಾತಾವರಣವನ್ನ ನೀವು ಯಾವ ರೀತಿ ಸೃಷ್ಟಿ ಮಾಡಬೇಕು ಅಂದ್ರೆ ಕಿಟಕಿ ಬಾಗಿಲುಗಳನ್ನ ಓಪನ್ ಆಗಿ ಇಟ್ಕೋಬೇಡಿ. ಆದಷ್ಟು ನಿಮ್ಮ ಮನೆಯ ಡೋರ್ಸ್, ವಿಂಡೋಸ್, ವಾಟ್ ಎವರ್ ಇಟ್ ಮೇ ಬಿ ಕ್ಲೋಸ್ ಮಾಡ್ಕೊಂಡೆ ಇಟ್ಕೊಳ್ಳೋದು ತುಂಬಾನೇ ಒಳ್ಳೇದು. ಸೊ ದಟ್ ನಿಮ್ಮ ಮನೆಯ ಟೆಂಪರೇಚರ್ ಒಂದು ಮೇಂಟೈನ್ ಆಗುತ್ತೆ. ಸೊ ಮನೆ ಒಳಗಿದ್ರು ಜಾಸ್ತಿ ನಿಮಗೆ ಚಳಿ ಆಗೋದು, ಬೆಚ್ಚಗೆ ಇರುವಂತಹ ಒಂದು ವಾತಾವರಣ ಸೃಷ್ಟಿ ಆಗುತ್ತೆ, ಚಳಿ ಆಗೋದಿಲ್ಲ, ಕಡಿಮೆ ಆಗುತ್ತೆ. ಹಾಗೂ ನಿಮ್ಮ ಒಂದು ಬಾಡಿ ಚಳಿಗೆ ಎಕ್ಸ್ಪೋಸ್ ಆಗೋದು ಕೂಡ ಕಡಿಮೆ ಆಗುತ್ತೆ ಈ ಒಂದು ವಿಂಟರ್ ಸೀಸನ್ ಅಲ್ಲಿ. ಇನ್ನು ಸ್ಕಿನ್ ಕೇರ್ ಬಗ್ಗೆ ಮಾತಾಡಬೇಕು ಅಂದ್ರೆ ಆಬ್ವಿಯಸ್ಲಿ ಈ ಒಂದು ವಿಂಟರ್ ಸೀಸನ್ ಅಲ್ಲಿ ನಮ್ಮ ಸ್ಕಿನ್ ಕೇರ್ ತಗೊಳ್ಳೋದು ತುಂಬಾನೇ ಮುಖ್ಯ. ಯಾಕಂದ್ರೆ ನಮ್ಮ ಕೈ ಕಾಲುಗಳು, ಮುಖ ಎಲ್ಲ ಒಡೆದು ಹೋಗುತ್ತೆ. ಒಂಥರ ವೈಟ್ ಒಂದು ಪ್ಯಾಚಸ್ ಸ್ಟಾರ್ಟ್ ಆಗ್ಬಿಡುತ್ತೆ, ವೈಟ್ ಸ್ಕಿನ್ ಲೇಯರ್ ಸ್ಟಾರ್ಟ್ ಆಗ್ಬಿಡುತ್ತೆ. ತುಂಬಾನೇ ಕಷ್ಟ. ಒಂಥರ ಕಾಗೆ ಬಣ್ಣ ನಮಗ್ ಬರುತ್ತೆ, ನಮ್ಮ ಬಣ್ಣ ಕಾಗೆ ಹೋಗುತ್ತೆ ಅಂತ ಏನೋ ಹಳೆ ಗಾದೆ ಹೇಳ್ತಾರೆ ದೊಡ್ಡವರು. ಸೊ ಆ ರೀತಿ ಮಾಡ್ಕೊಳ್ಬೇಡಿ ಪ್ಲೀಸ್. ಇದಕ್ಕೆ ಏನ್ ಮಾಡಬೇಕು ಅಂದ್ರೆ ನನ್ನ ಚಾನೆಲ್ ನೀವು ಹೋಗಿ ಧಾರಾಳವಾಗಿ ಎಷ್ಟು ಈ ವಿಂಟರ್ ಸ್ಕಿನ್ ಕೇರ್ ಬಗ್ಗೆ ನಾನು ವಿಡಿಯೋಸ್ ಮಾಡಿದೀನಿ, ಅದನ್ನ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ತುಂಬಾನೇ ಒಳ್ಳೆ ಬೆನಿಫಿಟ್ಸ್ ಕೊಡುತ್ತೆ. ಅಂಡ್ ದೆನ್ ಆಗಾಗ ನಿಮ್ಮ ಕೈ ಕಾಲುಗಳಿಗೆ ಮುಖಕ್ಕೆಲ್ಲ ಮಾಯಿಶ್ಚರೈಸಿಂಗ್ ಕ್ರೀಮ್ ನ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ನೀವು ಕೊಬ್ಬರಿ ಎಣ್ಣೆ ಅಂತೂ ಬೆಸ್ಟ್ ನ್ಯಾಚುರಲ್ ಆಗಿರುವಂತಹ ವರ್ಕ್ ಮಾಡುತ್ತೆ. ಸೊ ಕೊಬ್ಬರಿ ಎಣ್ಣೆ ಆದ್ರೂ ನೀವು ಹಚ್ಕೊಂಡು ರಾತ್ರಿ ಹೊತ್ತು ಮಲ್ಕೊಂಬಿಡಿ. ಸೊ ದಟ್ ತುಟಿಗಳಿಗೆ, ಮುಖಕ್ಕೆ, ಕೈ ಕಾಲುಗಳಿಗೆ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡ್ಕೊಂಡು ಮಲ್ಕೊಂಡ್ಬಿಟ್ರೆ ಸ್ಕಿನ್ ನಿಮಗೆ ಡ್ಯಾಮೇಜ್ ಆಗೋದು ತಪ್ಪು ಹೋಗುತ್ತೆ ಈ ವಿಂಟರ್ ಸೀಸನ್ ಅಲ್ಲಿ. ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸ್ಕಿನ್. ನೆಕ್ಸ್ಟ್ ಬಂದು ಫಿಸಿಕಲ್ ಆಕ್ಟಿವಿಟಿ. ಎಸ್ ಫ್ರೆಂಡ್ಸ್, ಈ ಒಂದು ವಿಂಟರ್ ಸೀಸನ್ ಅಲ್ಲಿ ಫಿಸಿಕಲ್ ಆಕ್ಟಿವಿಟಿ, ದಟ್ ಮೀನ್ಸ್ ನಾವು ಫಿಸಿಕಲಿ ಆಕ್ಟಿವ್ ಆಗಿರೋದು ತುಂಬಾನೇ ಮುಖ್ಯ ಆಗುತ್ತೆ. ಮಾಡರೇಟ್ ಎಕ್ಸರ್ಸೈಸ್ ಮಾಡಬಹುದು, ಯೋಗ ಮಾಡಬಹುದು. ಸೊ ದಟ್ ಈ ರೀತಿ ಮಾಡ್ತಾ ಹೋದ್ರೆ ನಮಗೆ ರೋಗ ನಿರೋಧಕ ಶಕ್ತಿ ಉಂಟಾಗುತ್ತೆ. ಹಾಗೂ ಈ ವಿಂಟರ್ ಸೀಸನ್ ಅಲ್ಲಿ ಅಟ್ಯಾಕ್ ಆಗುವಂತಹ ಏನು ರೋಗಗಳಿರುತ್ತೆ ನಾವು ಅಷ್ಟು ಸುಲಭವಾಗಿ ಅದು ನಮ್ಮ ಹತ್ರ ಬರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಮಾಡರೇಟ್ ಆಗಿ ಎಕ್ಸರ್ಸೈಸಸ್ ಮಾಡಿ ಮನೆಯಲ್ಲಿಯೇ ಇಟ್ಕೊಂಡು, ಜಿಮ್ಗೆ ಹೋದ್ರೆ ಇನ್ನೂ ಒಳ್ಳೇದು. ಸೊ ಜಿಮ್ಗೆ ಹೋಗೋದು ನಮ್ಗೆ ಅಫೋರ್ಡಬಲ್ ಇಲ್ಲ ಅಂತಂದ್ರೆ ಮನೆಯಲ್ಲಿ ಮಾಡರೇಟ್ ಎಕ್ಸರ್ಸೈಸ್ ಮಾಡಿ ಈ ರೀತಿ ಮಾಡೋದ್ರಿಂದ ನಿಮಗೆ ತುಂಬಾನೇ ಒಳ್ಳೇದು. ಸೊ ದಟ್ ಯು ಕ್ಯಾನ್ ಕೀಪ್ ಯುವರ್ ಇಮ್ಯೂನ್ ಸಿಸ್ಟಮ್ ಆಕ್ಟಿವ್. ನೆಕ್ಸ್ಟ್ ಬಂದು ನಿಮ್ಮ ಸ್ಟ್ರೆಸ್ ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದು ಒಂದು ಪಾಯಿಂಟ್ ಹೇಳಿದೆ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ತುಂಬಾನೇ ಮುಖ್ಯ ಈ ವಿಂಟರ್ ಸೀಸನ್ ಅಲ್ಲಿ. ಯಾಕಂದ್ರೆ ಒಂಥರ ಮೂಡಿ ಆಗ್ಬಿಡ್ತೀವಿ, ಬಿಕಾಸ್ ಚಳಿ ಅನ್ಸ್ತಿರುತ್ತೆ, ತುಂಬಾ ಚಳಿ, ಅದು ಮಳೆ, ಕ್ಲೌಡಿ ಇದೆ. ಸೊ ಈ ಒಂದು ಟೈಮ್ ಅಲ್ಲಿ ವಾತಾವರಣ ಜೊತೆಲಿ ನಮ್ಮ ಒಂದು ಸ್ಟ್ರೆಸ್, ನಮ್ಮ ಒಂದು ಮೂಡ್ ಕೂಡ ಒಂಥರ ಏನೊಂದು ರೀತಿ ಸ್ಟ್ರೆಸ್ ಟೈಪ್ ಆಗಿ ಒಂಥರ ಮೂಡ್ ಆಫ್ ಆಗೋ ರೀತಿ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂದ್ರೆ ಅದನ್ನ ನಾವು ಸಪ್ರೆಸ್ ಮಾಡ್ಬೇಕು ಅಂದ್ರೆ ನೀವು ಯೋಗ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು ಫ್ರೆಂಡ್ಸ್. ನಿದ್ದೆ ಮಾಡೋದ್ರಿಂದ ನಮ್ಮ ಇಮ್ಯೂನ್ ಸಿಸ್ಟಮ್ ಬೂಸ್ಟಪ್ ಆಗೋದಲ್ಲದೆ ನಮ್ಮ ಸ್ಟ್ರೆಸ್ ಕೂಡ ಸರ್ವನಾಶವಾಗಿ ಹೋಗುತ್ತೆ. ನಾವು ಆಕ್ಟಿವ್ ಆಗಿದ್ಬಿಡ್ತೀವಿ. ಹಾಗೂ ರೋಗ ನಿರೋಧಕ ಶಕ್ತಿ ಕೊಡೋದಲ್ಲದೆ ಹಾಗೂ ಈ ಒಂದು ವಾಟ್ಸ್ ದಿಸ್ ವಿಂಟರ್ ಸೀಸನ್ ಇಂದ ನಮ್ಮ ಸ್ಟ್ರೆಸ್ ಏನಾಗಿರ್ತಲ್ಲ ಅದು ಕೂಡ ಅದು ಹೋಗ್ಲಾಡಿಸಿ ನಮಗೆ ಆಕ್ಟಿವ್ ಆಗಿರೋಂಗೆ ಮಾಡುತ್ತೆ. ನಮ್ಮ ಮೆಂಟಲಿ ಹಾಗೂ ಫಿಸಿಕಲಿ ಆಕ್ಟಿವ್ ಆಗಿ ನಾವು ಇದ್ಬಿಡ್ತೀವಿ ಈ ಒಂದು ವಿಂಟರ್ ಸೀಸನ್ ಅಲ್ಲಿ. ಸೊ ಇದು ಈ ಒಂದು ಪಾಯಿಂಟ್ಸ್. ಇನ್ನು ಮನೆಯಲ್ಲಿ ಒಂದು ವೇಳೆ ನಾವೇನಾದ್ರೂ ಮನೇಲೆ ಮಾಡ್ಕೋಬಹುದಾದಂತಹ ಒಂದು ಹೋಮ್ ರೆಮಿಡೀಸ್ ಯಾವ್ಯಾವುದು, ಬೆಚ್ಚಗಿರುವಂತಹ ನೀರು ಕುಡಿಬೇಕು ಅಂತ ಅಂದೆ. ಅಂಡ್ ಬಿಸಿನೀರಲ್ಲಿ ನಿಂಬೆಹಣ್ಣು ಹಿಂಡ್ಕೊಂಡು ಕುಡೀರಿ ಅಂತ ಅಂದೆ. ಆರೆಂಜಸ್ ತಿನ್ಬೇಕು ಅಂತ ಅಂದೆ. ಮೂಸಂಬಿ ಹಣ್ಣು ತಿನ್ಬೇಕು ಅಂತ ಅಂದೆ. ಇನ್ನು ಕಷಾಯ ಮಾಡ್ಕೊಂಡು ನೀವು ಕುಡಿಬಹುದು. ವಾರಕ್ಕೆ ಅಟ್ಲೀಸ್ಟ್ ಒಂದು 2 ದಿನ ಕಷಾಯ, ನಿಮ್ಗೆ ರೋಗ ಇಡ್ಲಿ ಬಿಡ್ಲಿ, ಕಷಾಯ ಮಾಡ್ಕೊಡೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಸ್ವಲ್ಪ ಡೈಲ್ಯೂಟ್ ಆಗಿ, ತುಂಬಾ ಸ್ಟ್ರಾಂಗ್ ಆಗಿ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಡೈಲ್ಯೂಟ್ ಆಗಿ ಕಷಾಯ ಮಾಡ್ಕೊಂಡು ನೀವು ಕುಡಿಬಹುದು. ಕಷಾಯದ ಪುಡಿಗಳು ಅದ್ರ ಬಗ್ಗೆ ಬೇಕಾದ ನನಗೆ ವಿಡಿಯೋ ಬೇಕು ಅಂತ ನಾನು ಖಂಡಿತವಾಗಿಯೂ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು, ನಿಮ್ಮ ಮಕ್ಕಳು, ನಿಮ್ಮ ಮನೆ ಮಂದಿ ಎಲ್ಲ ಒಂದೊಂದು ಚಿಕ್ಕ ಗ್ಲಾಸಲ್ಲಿ ಕಷಾಯ ಮಾಡಿಕೊಂಡು ವಾರಕ್ಕೆ ಅಟ್ಲೀಸ್ಟ್ 2 ದಿನ ಆದ್ರೂ ನೀವು ಕುಡಿದ್ರೆ ಇದನ್ನ ತುಂಬಾನೇ ನಿಮ್ಗೆ ಒಳ್ಳೇದಾಗುತ್ತೆ. ಅಂಡ್ ದೆನ್ ಸೂಪ್ ಮಾಡ್ಕೊಂಡು ನೀವು ಕುಡಿಬಹುದು. ಅಂಡ್ ದೆನ್ ರಾಗಿ ಅಂಬ್ಲಿ ಮಾಡ್ಕೊಂಡು ನೀವು ಕುಡಿಬಹುದು. ತುಂಬಾನೇ ರುಚಿಯಾಗಿರುತ್ತೆ ಹಾಗೂ ತುಂಬಾನೇ ಹೆಲ್ದಿ ಆಗಿರುವಂತಹ ರಾಗಿ ಅಂಬ್ಲಿ. ಇದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿ ತೋರಿಸಿದ್ರೆ ಖಂಡಿತವಾಗಿಯೂ ನಾನು ಕಮಿಂಗ್ ಎಪಿಸೋಡ್ಸ್ ಅಲ್ಲಿ ಈ ರಾಗಿ ಅಂಬ್ಲಿ ಹಾಗೂ ಕಷಾಯದ ವಿಡಿಯೋ ಮಾಡಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಪ್ಲೀಸ್ ಏನೇನ್ ಬೇಕು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬಟ್ ಕಳಿಸಿದ್ರೆ ನನಗೂ ಗೊತ್ತಾಗುತ್ತೆ, ನನಗೊಂದು ಐಡಿಯಾ ಸಿಗುತ್ತೆ ನಿಮಗೆ ಏನ್ ಬೇಕು ಅಂತ ನಿಮ್ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಸೊ ನಿಮ್ಮನ್ನ ನೀವು ಹೈಡ್ರೇಟೆಡ್ ಆಗಿ ಇಟ್ಕೊಳ್ಳಿ, ಚೆನ್ನಾಗಿ ನೀರು ಕುಡೀರಿ, ಕಾದಾರದ ನೀರನ್ನು ಚೆನ್ನಾಗಿ ಕುಡೀರಿ. ನಿಮ್ಮ ಬಾಡಿ ಚೆನ್ನಾಗಿ ರೆಗ್ಯುಲೇಟ್ ಆಗಿ ಹೈಡ್ರೇಟೆಡ್ ಆದ್ರೆ ನಿಮ್ಮ ಬಾಡಿಯಿಂದ ಎಷ್ಟು ಯೂರಿನ್ ಪಾಸ್ ಆಗುತ್ತೋ ಅಷ್ಟು ನಿಮ್ಮ ಬಾಡಿ ಹೆಲ್ದಿ ಆಗಿರುತ್ತೆ ಅಂತ ಈಗಾಗಲೇ ಸೈಂಟಿಫಿಕಲಿ, ಮೆಡಿಕಲಿ ಪ್ರೂವ್ ಆಗಿದೆ. ಸೊ ಇದಾಗಿತ್ತು ಕೆಲವು ಈ ವಿಂಟರ್ ಸೀಸನ್ ಅಲ್ಲಿ ಕೈಗೊಳ್ಳಬಹುದಾದಂತಹ ಮನೆಯಲ್ಲಿಯೇ ನಮ್ಮ ಕೈಯಲ್ಲಿಯೇ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದಾದಂತಹ ಕೆಲವು ಟಿಪ್ಸ್, ಟೇಕ್ ಕೇರ್ ಟಿಪ್ಸ್ ಅಂತಾನೆ ಅಂತೀನಿ. ಸೊ
ನಿಮ್ಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಯ್ತು ಅಂತ ಅನ್ಕೊಳ್ತೀನಿ. ಪ್ಲೀಸ್ ಎಲ್ಲರಿಗೂ ಇದನ್ನ ಫಾರ್ವರ್ಡ್ ಮಾಡಿ. ಇದು ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಎಲ್ಲರಿಗೂ ಫಾಲೋ ಮಾಡಿ. ಹಿರಿಯರು ಇರ್ತಾರೆ, ಮಕ್ಕಳು ಮರಿ ಇರ್ತಾರೆ ಮನೆಯಲ್ಲಿ, ಯೂತ್ಸ್ ಕೂಡ ಪ್ರತಿಯೊಬ್ಬರು ಬೇಕಾಗಿರುವಂತಹ ಟಿಪ್ಸ್ ಇವತ್ತು ನಾನು ನಿಮ್ಗೆ ಶೇರ್ ಮಾಡ್ಕೊಂಡಿದ್ದೀನಿ, ನಿಮ್ಮ ಜೊತೆ ಹೇಳ್ಕೊಂಡಿದ್ದೀನಿ. ಸೊ ಈ ರೀತಿ ಹೇಳ್ತಾ ಇವತ್ತು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಯಿತು ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಹೆಲ್ಪ್ಫುಲ್ ಆಗಿದ್ರೆ, ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯು ಆಲ್ ಟೇಕ್ ಕೇರ್. ಹ್ಯಾಪಿ ವಿಂಟರ್ನ ನಗ್ನಗ್ತಾ ಖುಷಿಯಿಂದ ಕಳೆಯಿರಿ. ಈ ಒಂದು ಟಿಪ್ಸ್ನ ಫಾಲೋ ಅಪ್ ಮಾಡಿ ಅಂತ ಹೇಳ್ತಾ